ರಾಜ್ಕುಮಾರ್ ಸಾರ್ವಜನಿಕ ಆ ಥರ ಇರೋದಕ್ಕೆ ಫಾರ್ ಇನ್ಸ್ಟೆನ್ಸ್ ಈಗ ನಮ್ಮ ಕಂಠೀರವ ಸ್ಟುಡಿಯೋದಲ್ಲಿ ಇವನ್ ಡೈಲಿ ಆ ಥರ ರಶ್ ಇರುತ್ತೆ ಅಲ್ಲಿ. ನಿಮ್ಮ ಫೇವರೆಟ್ ಜರ್ನಲಿಸ್ಟ್ ನೀವು ಬಿಕಾಸ್ ಐ ಲೈಕ್ ಯುವರ್ ಸ್ಟ್ರೈಟ್ ಹಿಟಿಂಗ್. ನಿಮ್ಮನ್ನ ನಾನು ಒಂದ್ಸಲ PRK ಆಫೀಸ್ನಲ್ಲಿ ನಾನು ನೋಡಿದೆ. ಅದು ಆವತ್ತು ಬಿಕಾಸ್ ಇದು ಒಂದು ಸೊ ಆ ಥರ ಫೀಲಿಂಗ್ ಇಟ್ ಈಸ್ ಇನ್ಕಂಪ್ಯಾರಿಬಲ್ ಸರ್. ಇಟ್ಸ್ ಲೈಕ್ ದಿಸ್ ಫೀಲಿಂಗ್ ಐ ಗಾಟ್ ವೈಲ್ ವಾಚಿಂಗ್ ಸಮಥಿಂಗ್ ದಟ್ ಐ ಡಿರೆಕ್ಟೆಡ್ ಆನ್ ದಿಸ್ ಬಿಗ್ ಸ್ಕ್ರೀನ್. ಪುನೀತ್ ಬಗ್ಗೆ ಏನಾದರೂ ಹೇಳೋದಿದೆ? ಸೊ ಹೀಸ್ ಆ ಟೈಮಲ್ಲಿ ಜಸ್ಟ್ ಬಿಫೋರ್ ದಟ್ ಗಂಧದ ಗುಡಿ ಬಗ್ಗೆ ವಿ ಯೂಸ್ ಟು ಹ್ಯಾವ್ ಅ ಲಾಟ್ ಆಫ್ ಕಾನ್ವರ್ಸೇಷನ್ಸ್ ಬಿಕಾಸ್ ಹೀ ಇಸ್ ಏನು ಬೇರೆ ಏನು ಹೇಳಬೇಕು ನೀವು? ಬೇರೆ ಏನು ಸರ್? ಸರ್ ನೀವು ಹೇಳಿ ಸರ್. ಈಗ ಈ ತರ ಮೀಡಿಯಾ ನಿಮ್ ಇಷ್ಟು ಚೆನ್ನಾಗಿ ಅಳವಡಿಸ್ಕೊಡಿದಾರಲ್ಲ, ಸೊ ಹೌ ಈ ಅಡಾಪ್ಟಬಿಲಿಟಿ ನಿಮ್ಮಲ್ಲಿ ಹೆಂಗ್ ಬಂದಿದೆ? ಯಾವುದು 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 ಇವತ್ತು ನ್ಯೂ ಮೀಡಿಯಾಗೆ? ನಾನು ಅನಿವಾರ್ಯ, ನಾನು ಬರೀತಾ ಇದ್ದೆ ಹಿಡ್ಕೊಂಡು ಕಂಪೋಸ್ ಮಾಡ್ಲಿಕ್ಕೆ ಗೊತ್ತಿರಲಿಲ್ಲ, ಭಾರಿ ಕಷ್ಟ ಆಗ್ತದೆ. ಕರೆಕ್ಟ್ ಸರ್. ಹಾಂ ಸರ್, ಬಟ್ ಅನಿವಾರ್ಯ ಅದು ಬಿಕಾಸ್ ಆ ಕಾಲದಲ್ಲಿ ಟೈಪ್ ಸೆಟ್ಟಿಂಗ್ ಇರ್ತಿತ್ತು. ಇವತ್ತು ಈಗ ಡಿಜಿಟಲ್ ಪ್ರೆಸ್, ಇವಾಗ ಪ್ರೆಸ್ ಪ್ರಿಂಟಿಂಗ್ ಪ್ರೆಸ್ ಕಾಲದಲ್ಲಿ ಒಂದೊಂದೇ ಮೊಳೆ ಹಿಡ್ಕೊಂಡು ಜೋಡಿಸ್ತು ಸೆಟ್, ಅದು ಬಿದ್ದೋದ್ರೆ ಮುಗೀತದು, ಇಂಥದ್ದೆಲ್ಲ ಇತ್ತು. ಇವಾಗ ಏನು ಮೊಬೈಲ್ ಹಿಡ್ಕೊಂಡು ನಂದೆಲ್ಲ ಮೊಬೈಲ್ನೇನೆ, ಯಾವ್ದು ಕಂಪ್ಯೂಟರ್ ಇದು ಸಿಸ್ಟಮ್ ಇದೆಲ್ಲ ಇಲ್ಲ, ಮೊಬೈಲ್ ಇಟ್ಕೊಂಡು ಅಲ್ಲಲ್ಲೇ ಯಾವ್ದು ಪ್ರಶ್ನೆ ನಡೆದ ಅದು ರಿಪೋರ್ಟ್ ಹೋಗ್ತಾ ಇರ್ತದೆ. ಅಷ್ಟು ಇಂಪ್ರೂವ್ ಆಗಿದೆ ಜಾಗ. ಅದು ಖುಷಿ ಕೊಡ್ತದೆ, ಅದರಲ್ಲೇನು ಅನುಮಾನ ಇಲ್ಲ. ಅದು ನಾವು ಹೇಗೆ ಅದ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತೀವಿ, ಅದು ಆ ಥರ ಎಲ್ರಿಗಾಗಲ್ಲ. ನಿಮ್ಮ ಫೇವರೆಟ್ ಜರ್ನಲಿಸ್ಟ್ ಅಂದರೆ ಇದಲ್ಲ, ಫಿಲ್ಮ್, ಕನ್ನಡದ ಫಿಲ್ಮ್ ಜರ್ನಲಿಸ್ಟ್? ಫೇವರೆಟ್ ಅಂದ್ರೆ ಒಬ್ರು ಅಂತ ಇಲ್ಲ ಸರ್, ತುಂಬಾ ಜನರ ಜೊತೆ ತುಂಬಾನೇ ತುಂಬ ರೆಸ್ಪೆಕ್ಟ್ ಕೊಡಬೇಕು ಅಂತ ಅನಿಸಿದ್ದು, ಮತ್ತೆ ನೀವು ತುಂಬ ಇಷ್ಟಪಡೋ ಇದ್ರೆ ಹೀಗಿರ್ಬೇಕಪ್ಪ ಜರ್ನಲಿಸ್ಟ್. ಅದೇ ಒಬ್ಬಿರಲ್ಲ. ಐ ವಿಲ್ ಹ್ಯಾವ್ ಟು ಟೇಕ್ ಅಪ್ ಕಪಲ್ ಆಫ್ ನೇಮ್ಸ್ ಬಿಕಾಸ್ ನನಗೆ ಐ ರಿಯಲಿ ಲುಕ್ ಅಪ್ ಟು ಅ ಫ್ಯೂ ಪೀಪಲ್. ಫಾರ್ ಇನ್ಸ್ಟೆನ್ಸ್ ನನಗೆ ಸ್ಟಾರ್ಟಿಂಗ್ ಬಂದಾಗ ಐ ರಿಯಲಿ ಯೂಸ್ ಟು ಅಡ್ಮೈರ್ ಸರಸ್ವತಿ ಮ್ಯಾಮ್ ಆ್ಯಂಡ್ ಸಾವಿತ್ರಿ ಮ್ಯಾಮ್ ಬಿಕಾಸ್ ಆ ಪ್ರೆಸ್ ಮೀಟಲ್ಲಿ ಇವಾಗ ತುಂಬ ಹುಡುಗಿರು ಬಂದಿದ್ದಾರೆ ಬಿಕಾಸ್ ಆಫ್ ದ ಟೆಲಿವಿಷನ್ ಮೀಡಿಯಾ. ಬಟ್ ಆವಾಗ ಇದ್ದಿದ್ದು ಬರೀ 2-3 ಲೇಡೀಸ್ ಅಲ್ಲಿ, ಆ್ಯಂಡ್ ದ ವೇ ದೇ ವರ್ ದಟ್ ಇನ್ಸ್ಪೈರ್ಡ್ ಅ ಲಾಟ್. ಆ್ಯಂಡ್ ಆಮೇಲೆ ತುಂಬ ರೈಟರ್ಸ್, ವಿಮೆನ್ ರೈಟರ್ಸ್ ಶುರು ಆಗಿದ್ದು ಅದಾದ್ಮೇಲೆ. ಸೊ ಅವ್ರಿಬ್ರನ್ನ ಐ ರಿಯಲಿ ರೆಸ್ಪೆಕ್ಟ್ ದೆಮ್. ದೆನ್ ವೆರಿ ಕ್ಲೋಸರ್ ಟು ಮೀ ಕಾವ್ಯ ಕ್ರಿಸ್ಟೋಫರ್ ಅವರು, ಬಿಕಾಸ್ ಇಂಗ್ಲೀಷಲ್ಲಿ ಬಹುಶಃ ಮೇನ್ ಸ್ಟ್ರೀಮ್ ಪೇಪರ್ ಲೈಕ್ ಟೈಮ್ಸ್ ಆಫ್ ಇಂಡಿಯಾ ಅಲ್ಲೆಲ್ಲ ಕನ್ನಡ ಇಂಡಸ್ಟ್ರಿಗೆ ಒಂದು ಮೇನ್ ಸ್ಪೇಸ್ ಅಂತ ಜಾಗ ಕೊಟ್ಟು ಅದನ್ನೆಲ್ಲ ಮಾಡಿರೋದು. ಐ ರಿಯಲಿ ರೆಸ್ಪೆಕ್ಟ್ ಅವ್ರ ಅಲ್ಲಿ. ಈ ಕಡೆ ಐ ಮೀನ್ ಸುಬ್ರಹ್ಮಣ್ಯ ಸರ್ ಫಾರ್ ಇನ್ಸ್ಟೆನ್ಸ್, ಬಿಕಾಸ್ ಅವ್ರದ್ದು ನಂದು ಒಡನಾಟ ಎಲ್ಲಿ ಶುರು ಆಗ್ತದೆ ಇಲ್ಲಿ ಇನ್ ಟರ್ಮ್ಸ್ ಆಫ್ ಫೆಸ್ಟಿವಲ್ಸ್ ಅಲ್ಲಿ. ಗೋವಾದಲ್ಲಿ ಯಾವಾಗಲೂ ಸಿಗ್ಬಿಟ್ಟು ಚರ್ಚಿಸೋದು ಇದೇನು, ಈ ಫೆಸ್ಟಿವಲ್ ಏನು, ಈ ಪಿಕ್ಚರ್ ಏನು, ಆ್ಯಂಡ್ ಈಸ್ ವೆರಿ ಸಪೋರ್ಟಿವ್. ಮೊನ್ನೆ ಇಲ್ಲಿ ನನ್ನ ಸಿನಿಮಾ ನೋಡಾದ್ಮೇಲೆ ಲಾಸ್ಟ್ ಡೇಟ್ ಇವಾಗ ಇರುತ್ತೆ, ಪೆನೋರ್ಮಾಗ್ ಅಪ್ಲೈ ಮಾಡು, ಇಲ್ಲಿ ಅಪ್ಲೈ ಮಾಡು ಪಿಕ್ಚರ್. ಸೊ ಆ ಎನ್ಕರೇಜ್ಮೆಂಟ್ ಇದೆಯಲ್ಲ, ಅದು ಇಟ್ ಇಸ್ ಬ್ಯೂಟಿಫುಲ್. ದೆನ್ ನೀವು ಬಿಕಾಸ್ ಐ ಲೈಕ್ ಯುವರ್ ಸ್ಟ್ರೈಟ್ ಹಿಟಿಂಗ್. ಅದಕ್ಕೆ ಒಂದೆರಡು. ದೆನ್ ಅಪಾರ್ಟ್ ಫ್ರಮ್ ದಟ್ RGV ಸರ್, RGV ಸರ್ ಐ ಕ್ಯಾನ್ ವಿಜಯ್ ಸಾರ್ಥಿ ಸರ್, ಬಿಕಾಸ್ ಅವ್ರದಂತೂ ಒಂದು ಯಾವಾಗ್ಲೂ ಒಂದು ಕಂಪ್ಲೇಂಟ್, ಅವ್ರ ಕಂಪ್ಲೇಂಟ್ ಇರ್ತಾ ಇತ್ತು ಯಾವಾಗ್ಲೂ, ಈ ಹೀರೋಯಿನ್ಸ್ ಎಲ್ಲ ಬಂದ್ಬಿಟ್ಟು ನನ್ನ ಮಾತಾಡ್ಸಲ್ಲ, ಬರೀ ಇಂಗ್ಲಿಷ್ ಪೇಪರ್ ಅವ್ರನ್ನ ಮಾತಾಡಿಸ್ತಾರೆ ಅಂತ. ಸೊ ಅವರು ಆ್ಯಂಡ್ ಯೂಸ್ ಟು ಅಮೇಸಿಂಗ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ 3 ಪೀಪಲ್, ನಾಗೇಶ್ ಕುಮಾರ್ ಸರ್, ಮನು ಸರ್ ಆ್ಯಂಡ್ ಮೋಕ್ಷೇಂದ್ರ, ನಮ್ ತ್ರಿಮೂರ್ತಿಗಳು ಆಫ್ ದ ಇದು. ಅವರು ಚಟುವಟಿಕೆಯಲ್ಲಿ ಇದ್ರೇನೆ ಒಂದ್ ಕಳೆ. ಹೌದು ಸರ್. ಇದು ನಿಮ್ಮನ್ನ ನಾನು ಒಂದ್ಸಲ PRK ಆಫೀಸ್ನಲ್ಲಿ ನಾನು ನೋಡಿದೆ, ಯಾವುದೋ ಒಂದು ಇದಕ್ಕೆ ಮೇಡಮ್ ಅಂತ ಹೋಗ್ಬೇಕು, ಅಶ್ವಿನ್ ಮೇಡಮ್ ಅಂತ ಹೋಗ್ಬೇಕಿತ್ತು ನಾನು.
ಹೋಗುವಾಗ ನೀವೆಲ್ಲ ಕೂತ್ಕೊಂಡಿದ್ದೀರಿ, ಏನಾದರೂ ವಿಷಯ ಇತ್ತ ಅಲ್ಲಿ? ಅದು ಆವತ್ತು ಬಿಕಾಸ್ ಇದು ಒಂದು ಮರ್ಫಿ ಅಂತ ಫಿಲ್ಮ್ ದಟ್ ಐ ವಾಸ್ ನನಗೆ ದ ಟೀಮ್ ವಿಚ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಆ ಪಿಕ್ಚರು ತುಂಬಾನೇ ಇಷ್ಟ. ಸೊ ಅದನ್ನ ಅಶ್ವಿನಿ ಅವ್ರಿಗೆ ತೋರಿಸಿದ್ದೆ, ಅವ್ರು ನೋಡಿದ್ರು. ಆ್ಯಂಡ್ ದಟ್ ವಾಸ್ ಅ ಮೀಟಿಂಗ್ ಟು ಗಿವ್ ಅಸ್ ಅ ಫೀಡ್ಬ್ಯಾಕ್. ಆ್ಯಂಡ್ ತುಂಬಾನೇ ಶಿ ವಾಸ್ ವೆರಿ ಸ್ವೀಟ್ ಆ್ಯಂಡ್ ಗ್ರೇಷಿಯಸ್. ಎಂಡಲ್ಲಿ ರಿಲೀಸ್ ದಿವಸ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಮರ್ಶೆ ಹಾಕಿದ್ರು. ಓಕೆ. ಸೊ ಅದು ಆಮೇಲೆ ಕನೆಕ್ಷನ್ ಮುಂದುವರಿಬಹುದು ಅಂತ ಇದೆ, ನೋಡಬೇಕು ಸರ್. ಅದು ಪ್ಲಾನ್ ಟಾಕ್ಸ್ ಅಂತೂ ಇದೆ, ಬೇರೆ ಒಂದು ಪ್ರಾಜೆಕ್ಟ್ ಆಗ್ಬೋದು ಸರ್. ಚಾನ್ಸಸ್ ಇದೆ. ಹಾಂ, ನಿಮ್ಮ ಶಾರ್ಟ್ ಫಿಲ್ಮ್ ನೋಡಿದಾರ ಅವರು? ಶಾರ್ಟ್ ಫಿಲ್ಮ್ ತೋರಿಸ್ಬೇಕು ಈಗ. ಹಾಂ, ಶಾರ್ಟ್ ಫಿಲ್ಮ್ ಒಂದಿಷ್ಟು ಜನ ನೋಡಿದ್ದಾರೆ ಇಂಡಸ್ಟ್ರಿನಲ್ಲಿ. ರಮ್ಯಾ ನೋಡಿದ್ರು, ಲೈಕ್ ನಾಟ್ ಬ್ಯಾಡ್, ಸೂ ಯು ಕ್ಯಾನ್ ಡೈರೆಕ್ಟ್ ಅಂತ ಹೇಳಿದ್ರು. ಶರ್ಮಿಳಾ ಮಾಡೋದು ನೋಡಿಬಿಟ್ಟು ತುಂಬಾ ಇಷ್ಟಪಟ್ಲು. ರಾಗಿಣಿ ದ್ವಿವೇದಿಗೆ ತುಂಬಾ ಇಷ್ಟ ಆಯಿತು. ಪ್ರಜ್ವಲ್ ಅವ್ರ ಹೆಂಡತಿ ರಾಗಿಣಿ ಅವ್ರಿಗೆ. ದೆನ್ ಪಾರುಲ್ ನೋಡಿದ್ಲು, ಪಾರುಲ್ ಪಾಪ ಹತ್ಬಿಟ್ಲು ಪಿಕ್ಚರ್ ನೋಡಿದ್ದು, ತುಂಬಾ ಇಷ್ಟ, ಅವಳಿಗೆ ಇಷ್ಟ ಆಯಿತು. ತುಂಬ ಜನ ಆ್ಯಕ್ಚುಲಿ ಅ ಲಾಟ್ ಆಫ್ ಫ್ರೆಂಡ್ಸ್. ಸಂಯುಕ್ತ ಇದ್ದಾಳೆ, ಶಿ ಸಾ ಇಟ್, ಅವಳಿಗೆ ಶಿ ಲೈಕ್ ಇಟ್ ಅ ಲಾಟ್. ದೆನ್ ಫನಿಲಿ ಶ್ರುತಿ ಅವರು ನೋಡೋಕ್ಕಾಗಿಲ್ಲ, ನನ್ನ ಲೀಡ್ ಆ್ಯಕ್ಟ್ರೆಸ್. ಅವಳು ಅಮೇರಿಕಾದಲ್ಲಿ ಇದ್ಲು, ಇವತ್ತು ಬರ್ತಾಳೆ ಮೋಸ್ಟ್ಲಿ. ಸೊ ಅವ್ರು ಬಂದಾದ್ಮೇಲೆ ಒಂದು ಶೋ ಮಾಡೋಣ ಅಂತ ಇದ್ದೀನಿ. ಎಷ್ಟೋ ಜನ ಆ್ಯಕ್ಚುಲಿ ಅ ಲಾಟ್ ಆಫ್ ಪೀಪಲ್ ಹ್ಯಾವ್ ಸೀನ್ ಇಟ್. ಸೊ ದೇ ಲೈಕ್ ಇಟ್. ಏನೋ ಒಂದು ಫಸ್ಟ್ ಸ್ಟೆಪ್ ಆಗಿದೆ. ಹಾಂ, ಲಾಸ್ಟ್ 3-4 days ಇಂದ ಎಲ್ಲ ದೇ ವಾಟ್ ಬಿನ್ ಪುಲ್ಲಿಂಗ್ ಮೈ ಲೆಗ್. ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಫ್ರೆಂಡ್ ಅಂತ. ಬಟ್ ಎಲ್ಲೋ ಇಟ್ ಫೀಲ್ಸ್ ನೈಸ್ ಆ ಥರ ಕೇಳೋಕ್ಕೆ. ಆ್ಯಂಡ್ ಆ ಫೀಲಿಂಗ್ ಚೆನ್ನಾಗಿದೆ ಸರ್. I've been part of different films in different capacities. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರಲಿ, ಮಾರ್ಕೆಟಿಂಗ್ ಇರಲಿ, ಕಾಸ್ಟಿಂಗ್ ಇರಲಿ. ಬಟ್ ಈಗ ನಾನೇ ಡೈರೆಕ್ಟ್ ಮಾಡಿಬಿಟ್ಟು ಆ ಥಿಯೇಟರಲ್ಲಿ ಡಾರ್ಕ್ನೆಸ್ಸಲ್ಲಿ ಬಿಗ್ ಸ್ಕ್ರೀನಲ್ಲಿ ಸೃಷ್ಟಿಸಿರೋ ಕ್ರಿಯೇಷನ್ ಅಲ್ಲಿ ನೋಡೋದು, ಇಟ್ ಈಸ್ ಬ್ಯೂಟಿಫುಲ್ ಸರ್. ನಾನು ಸಾಮಾನ್ಯವಾಗಿ ಯೋಚನೆ ಮಾಡೋದು, ಈ ಶಂಕರ್ ನಾಗ್, ಆನಂದ್ ನಾಗ್, ಈ ನಟರು ಇದ್ದಾರಲ್ಲ, ನಟ ನಟಿಯರು ಕೂತ್ಕೊಂಡು ನೋಡಿದಾಗ ಅವ್ರಿಗೆ ಏನು ಅನ್ಸಪ್ಪ ಅಂತ ನನಗೆ ಅನಿಸ್ತದೆ. ಈಗ ನಿಮ್ಗೇನು ಅನಿಸುತ್ತೆ? So it is magical, sir, because audience ಆಗಿ ನೋಡು. Audience, sir, for the first time you will not be able to see it as an audience, sir. For the first time your mind, for me at least, I was blank. I was full one ಸ್ಥಿತಪ್ರಜ್ಞೆ ಆಗಿ ಕೂತಿದ್ದೆ ಅಲ್ಲಿ. ಬಿಕಾಸ್ ಅಲ್ಲಿ ಇರೋದು ಹಿಂಗಂದ್ರೆ ಇದು, and it's like a small germ, the thought. ಅದು ಈಗ there's light, there's sound, and there's moving visuals. So it is beautiful. And there are ನನ್ನ ಮೈಂಡಲ್ಲಿರೋ ಡೈಲಾಗ್ಸ್ನ now there are such fantastic actors who are talking. And I have such beautiful collaborators who have brought it to life. So ಆ ಥರ ಫೀಲಿಂಗ್, it is incomparable, sir. It's like, I don't know, ಜೀವನದಲ್ಲಿ I've tried a lot. But this feeling I got while watching something that I directed on this big screen, even though it was 20 minutes. The 20 minutes I don't think tirga same irutte anta. Because next day ನಾನು ತಿರ್ಗಾ ಹೋದೆ, ಅಲಿಯನ್ಸ್ ಫ್ರಾನ್ಸಿಸಲ್ಲಿ ಸೆಕೆಂಡ್ ಸ್ಕ್ರೀನಿಂಗ್ ಇತ್ತು. ಆವತ್ತು ಐ ವಾಸ್ ಲೈಕ್ ಎವ್ರಿ ಅದರ್. ನನ್ನ ಬೇರೆ ಸಿನಿಮಾಗಳಲ್ಲಿ ಪ್ರಚಾರ ಮಾಡುವಾಗ ಹೋದಾಗ ಈ ಕಡೆ ಆ ಕಡೆ ನೋಡ್ತಾ, ಓ ಅವ್ರು ಹೇಳ್ತಿದ್ದಾರೆ ಈ ಸೀನಲ್ಲಿ, ಓ ಕರೆಕ್ಟ್ ಆಗಿ ನಗು ಲ್ಯಾಂಡ್ ಆಗಿದೆ ಅಂತ. ಸೊ ಆವಾಗ so then I knew. But the first time that I saw it on the big screen, it is something else, sir. And maybe because it was also my first film, maybe. ಪುನೀತ್ ಬಗ್ಗೆ ಏನಾದರೂ ಹೇಳೋದಿದೆ? So he is someone, for instance, very for our last our time only, just before that, Gandhada Gudi ಬಗ್ಗೆ we used to have a lot of conversations, because he is that ಹೇಳಿದ್ದು that, you know, this is a film very close to him, and he spoke about ಅದೇ ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಅಂಡ್ ಕೇಳಿದ್ರು, ಬಾ ಮನೆಗೆ ಮೀಟ್ ಮಾಡೋಣ, ಅಂಡ್ ಲೆಟ್ ಅಸ್ ಸಿ ಹೌ ವಿ ಕ್ಯಾನ್ ಲುಕ್ ಎಟ್ ದಿಸ್ ಫಿಲ್ಮ್ ಡಿಫ್ರೆಂಟ್ಲಿ ಅಂತ ನೋಡು ಅಂಡ್ ಆಲ್ ಇದೆ. ಅಂಡ್ ಅದು ಹೇಳಿದ್ರು ದಟ್ ಇಫ್ ಯು ಸಿ ದ ಟೈಟಲ್ ಆಲ್ಸೋ, ಅಲ್ಲಿ ಪವರ್ ಸ್ಟಾರ್ ಇಲ್ಲ, ಈಸ್ ಜಸ್ಟ್ ಪುನೀತ್ ಕುಮಾರ್, ರಾಜ್ಕುಮಾರ್ ಅಲ್ಲಿ, ಬಿಕಾಸ್ ಅಲ್ಲಿರೋದು ಇಟ್ಸ್ ಹಿಮ್ ಆಸ್ ಅ ಪರ್ಸನ್, ನಾಟ್ ಅ ಕ್ಯಾರೆಕ್ಟರ್ or a persona. ಸೊ ಅದು ಚೆನ್ನಾಗಿತ್ತು ಸರ್. ಐ ಮೀನ್ ದಟ್ ಹೋಲ್ ಸ್ಪೇಸ್, ಎಸ್ಪೆಷಲಿ ದಟ್ ಫಾರ್ ಮಿ, ಐ ಹ್ಯಾವ್ ಸ್ಪೋಕನ್ ಟು ಹಿಮ್ ಆ್ಯಂಡ್ ಮೆಟ್ ಹಿಮ್ ಮಲ್ಟಿಪಲ್ ಟೈಮ್ಸ್. ಬಟ್ ಆ ಲಾಸ್ಟ್
1 month of conversations around Gandhida Gudi, that will be very special. Aದೇನೋ ಅದಕ್ಕೆ for me it took a lot to go watch the film in the theater ಅವಾಗ, because ಅಷ್ಟೆಲ್ಲ ಮಾತಿತ್ತಲ್ಲ. ಸೊ ಅದು ಹಾಂ ಸರ್, ಅದು ಯಾವುದು ಮರ್ಲಿಕ್ಕಾಗಲ್ಲ, ಕೊನೆಯ ಭೇಟಿ. ಹೌದು ಸರ್, ಮರ್ಲಿಕ್ಕಾಗಲ್ಲ. ಶಿವಣ್ಣ ಅಗೇನ್ ಸರ್, there's a very interesting ಶಿವಣ್ಣದು ಒಂದು ಸೀನಲ್ಲಿ ನಾನು ಒಂದು ಪಾಸಿಂಗ್ ಶಾರ್ಟಲ್ಲಿ ಇದ್ದೀನಿ ಸಿನಿಮಾದಲ್ಲಿ. ಅದಂಗೆ ನಾನು ಅವತ್ತು ಕೋರ್ಮಂಗ್ಲಾದಲ್ಲಿ ಒಂದು ಏರ್ಟೆಲ್ ಶೋರೂಮಲ್ಲಿ ಶೂಟ್ ಆಗ್ತಿತ್ತು. ಇದು ಐ ಥಿಂಕ್ ಓಂ ಪ್ರಕಾಶ್ ರಾವ್ ಅವ್ರದ್ದು ಶಿವ ಪಿಕ್ಚರ್. ಆ ಪಿಕ್ಚರಲ್ಲಿ ರಾಗಿಣಿ, ಆಮೇಲೆ ಇವ್ರದ್ದು ರಾಗಿಣಿದೇನೋ ಒಂದು ಫೋಟೋ ಶೂಟ್ ತಗೋಬೇಕಾಗಿತ್ತು, ಪ್ಲಸ್ ಶಣ್ಣನ ಮೀಟ್ ಮಾಡಬೇಕಾಗಿತ್ತು. ಸೊ ಹೋದೆ, ಕ್ಯಾರವೆನಲ್ಲಿ ಮೀಟ್ ಮಾಡಿದೆ. ಆಮೇಲೆ ಬಾಸ್ ಅಲ್ಲಿ ಅದೇ ಸೆಟ್ಗೆ ಹೋದೆ. ಸಣ್ಣಾಗಿ ಓಂ ಪ್ರಕಾಶ್ ರಾವ್ ಬಂದ್ಬಿಡು, ಬಾ ಮೇಲೆ ಕೂತ್ಕೊಂಡ್ಬಿಡು. ಸರ್ ನಾನು ಯಾಕೆ ಸರ್? ಇಲ್ಲ ಸರ್, ನೀನು ಒಂದು ಕೂತ್ಕೊಂಡ್ಬಿಡು, ನೀನು ಒಂದು ಬಂದ್ಬಿಟ್ರೆ ನನಗೆ ಗುಡ್ ಲಕ್ ಅನ್ಸುತ್ತೆ, ಕೂತ್ಕೊಂಡ್ಬಿಡು ಅಂತ. ಸೊ ಅಲ್ಲಿ ಕೂತ್ಕೊಂಡೆ. ಸೊ ರಾಗಿಣಿ ಬರ್ತಾಳೆ, ಸ್ಟಾರ್ಟ್ ಶುರು ಆಗತ್ತೆ. ಸೊ ನನಗೆ ನನ್ನ ಶೋಲ್ಡರ್ ಮೇಲೆ ಕೈ ಇಟ್ಬಿಟ್ಟು ಹಾಯ್ ಹೇಳ್ತಾ ಫುಲ್ ಹೋಗ್ತಾಳೆ. ಸಡನ್ ಆಗಿ ಈ ಕಡೆಯಿಂದ ಶರಣ ಬಂದ್ಬಿಟ್ಟು ನೋಡ್ತಾರೆ. ಸೊ ಆ ಸೀನಲ್ಲಿ, ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಇಟ್ಸ್ ಅ ಲಿಟಲ್ ಟ್ರಿವಿಯಾ. ಇನ್ಫ್ಯಾಕ್ಟ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಆ ಸೀನ್ ಹಾಕಿದ್ದೀನಿ. ಹೌದಾ? ಬಿಕಾಸ್ ಇಟ್ಸ್ ಅ ವೆರಿ ಫನಿ ಮೆಮೊರಿ. ಚೆನ್ನಾಗಿದೆ. ಈಗ ಅವಕಾಶ ಸಿಕ್ಕಿದ್ರೆ ಆಕ್ಟಿಂಗ್ ಇಲ್ಲ, ಡೈರೆಕ್ಷನ್ ಸರ್. ಡೈರೆಕ್ಷನ್ ಸರ್, ಫಾರ್ ಶೋರ್. ಆ್ಯಂಡ್ ಕತೆಗಳು ರೆಡಿ ಆಗಿದೆ, ಈಗ ನೋಡ್ಬೇಕು. ಹೊಸಬರಿಗೆ ಬೆಂತಾಡ್ತಾರೆ ಅಶ್ವಿನಿ ಮೇಡಮ್. ಹಾಂ ಅಲ್ವಾ? ಎಲ್ಲ ಹೊಸಬರಿಗೆ ಅವರು. ಹಾಂ, ಪ್ಲಸ್ ಇಲ್ಲ, ನೋಡ್ಬೇಕು ಸರ್ ಯಾರು ಎಲ್ರಿ. ಐ ಹ್ಯಾವ್ ಡಿಫ್ರೆಂಟ್ ಸ್ಟೋರೀಸ್. ಸೊ ನಾನು ಫಸ್ಟ್ ರೆಡಿ ಆಗ್ಬೇಕಲ್ವಾ ಸರ್, ಐ ನೀಡ್ ಟು ಗೆಟ್ ದ ರೈಟ್ ಸ್ಟೋರಿ. ಅದಾದ್ಮೇಲೆ ಐ ವಿಲ್ ಗೋ ಅಂಡ್ ಮೀಟ್ ಸಂಬಡಿ ಇನ್ ಟರ್ಮ್ಸ್ ಆಫ್ ಡೈರೆಕ್ಷನ್ ವೈಸ್. ಹೌದು ಸರ್, ನನಗೆ ಅಂತೂ ನನಗೆ ನನಗೆ ಒಂದು ಕರೆಕ್ಟಾಗಿ ಒಂದು ಐ ಹ್ಯಾವ್ ಒಂದಿಷ್ಟು, ಐ ನೋ ವಾಟ್ ಐ ವಾಂಟ್, ಐ ನೋ ಹೂ ಐ ವಾಂಟ್, ಎಲ್ಲ ರೆಡಿ ಆಗಿದೆ. ಆ್ಯಂಡ್ ನನಗೆ ಇನ್ಸ್ಪಿರೇಷನ್ಸ್ ಆಲ್ಸೋ, ವಿಚ್ ಇಸ್ ಐ ಮೀನ್ ಮೋಸ್ಟ್ ಪೀಪಲ್. ಅದು ನನಗೆ ಮಣಿರತ್ನಂ ಸರ್ ಸಿನಿಮಾ, ದಟ್ ಇಸ್ ಒನ್ ಆಫ್ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ಸ್. ಆ್ಯಂಡ್ ಗೌತಮ್ ಮೆನನ್ ಆ ಸ್ಪೇಸ್. ಆ್ಯಂಡ್ ಇಲ್ಲಿ ನಮ್ಮಲ್ಲೂ ಫಾರ್ ಇನ್ಸ್ಟೆನ್ಸ್ ಭಟ್ರು ಇನಿಷಿಯಲಿ ಅದು ಮುಂಗಾರು ಮಳೆ ತಂದಿದ್ದು, ದಟ್ ಇಟ್ ವಾಸ್ ಗ್ಲಾಸಿ. It was something very different. ಅದು all of that. And Ramesh sir, an answer of the 90s. ಅದು now somewhere we have forgotten. ಈಗ ಸೂ ಫ್ರಮ್ ಸೊ ಬಂದಿದೆಯಲ್ಲ, it brings back that ನಮ್ಮಲ್ಲಿರೋರು ಅದು ಎಲ್ಲೋ ಮರ್ತ್ಬಿಟ್ಟಿದೀವಿ. ಎಲ್ಲರೂ ದೇ ಆರ್ ಟೂ ಬಿಗ್. ಆಫ್ ಕೋರ್ಸ್ ಓಕೆ, ನಮಗೆ ಆ ಲಾರ್ಜರ್ ದನ್ ಲೈಫ್ ಎಕ್ಸ್ಪೀರಿಯನ್ಸ್ ಬೇಕು, ಬಟ್ somewhere we have forgotten the common space. ಆ ಕಾಮನ್ ಮ್ಯಾನ್ನ ತುಂಬಾ ದೊಡ್ಡದಾಗಿ ತೋರಿಸ್ತಾ ಇದ್ದೀವಿ, ಬಟ್ ಆ ಕಾಮನ್ ಮ್ಯಾನ್ ತೋರಿಸೋದು. ರಾಜ್ ಶೆಟ್ಟಿ ನೋಡಿದ್ರೆ ಈಗ ಆ ಕಾಲದಲ್ಲಿ ರಿಷಿಕೇಶ್ ಮುಖರ್ಜಿ ಸಿನಿಮಾ ಅದು, ಆಮೇಲೆ ಕ್ಯಾರೆಕ್ಟರ್ ಪಣಿ ರಾಮಚಂದ್ರ ಪಿಕ್ಚರ್ಗಳು, ಇವತ್ತು ಯು ಪುಟ್ ಇಟ್, ಪೀಪಲ್ ವಾಚ್ ಇಟ್. ಅಂಡ್ ವಿ ಆರ್ ದ ಸೇಮ್ ಪ್ಲೇಸ್, ಸೇಮ್ ಸಿಟಿ ದಟ್ ಪ್ರೊಡ್ಯೂಸ್ಡ್ ಪುಷ್ಪಕ ವಿಮಾನ, ವೇರ್ ವಿ ಹ್ಯಾಡ್ ವೈದ್ಯನಾಥನ್ಸ್ Veena and his music doing the talking as opposed to the rest of everything. And ಎಷ್ಟಿತ್ತು ಆ ಪಿಕ್ಚರ್, you had everything. It wasn't like it was artsy. ಪ್ರಾಪರ್ ಮಸಾಲಾ ಸಿನಿಮಾನೇ ಹೌದು. ಸೊ ಅದು ಹಂಗೆ ಅದೇ ವಾಟ್ ಐ ಲೈಕ್ ಇವ್ರದೆಲ್ಲ. ಅದೇ ಫಾರ್ ಇನ್ಸ್ಟೆನ್ಸ್ ಮಣಿರತ್ನಂ ನಮ್ಗೆ ಏನು ಇಷ್ಟ ಅಂದರೆ, ಬೇರೆಯವರೆಲ್ಲ ಬಾಂಬೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಅವರು ಬಾಂಬೆನಲ್ಲಿ ಟಾಪ್ ನಟಿಗಳು, ಅವ್ರನ್ನ ಕರೆಸ್ಬಿಟ್ಟು ಅವ್ರ ಹತ್ರ ಡ್ಯಾನ್ಸ್, ಸ್ಪೆಷಲ್ ಡ್ಯಾನ್ಸ್ ಮಾಡಿಸೋದು. ಅದು ಒಂದು ಇಟ್ಸ್ ಅ ಕೂಲ್ ಥಿಂಗ್. ಸೊ ಹೌ ಯು ನೋ ದಟ್ ನಾವು ಆ ಥರ ಮಾಡಿಸ್ತೀವಿ, ನಮ್ಮ ಟ್ಯಾಲೆಂಟ್ನ ಫಸ್ಟ್ ಯೂಸ್ ಮಾಡ್ತೀವಿ, ಬಟ್ ನೀವು ಬಂದ್ಬಿಟ್ಟು ಸ್ಪೆಷಲ್ ಮಾಡಿ ಅಂತ. ದ್ಯಾಟ್ ಈಸ್ ಬ್ಯೂಟಿಫುಲ್. ಸೊ ಆ ಸ್ಪೇಸಲ್ಲಿ, ಆ್ಯಂಡ್ ಇಟ್ ಈವನ್ ಇನ್ ಇಸ್ ಮೋಸ್ಟ್, ಫಾರ್ ಇನ್ಸ್ಟೆನ್ಸ್ ಯಾವುದು ಅಂಜಲಿ ಥರ ವೆರಿ ಸೆನ್ಸಿಟಿವ್ ಸಿನಿಮಾ, ಅಲ್ಲೂ he has not forgotten the front bencher. There's a little bit of titillation ಇದೆ, ಒಂದು ಲಿಟಲ್ ಬಿಟ್ ಆಫ್ ಗ್ಲಾಮರ್ ತೋರಿಸಿದ್ದಾರೆ. ಯಾವುದಾದ್ರು ಮೊಟ್ಟೆ ಮಾಡಿ ಮಕ್ಕಳ ಬಾಯಲ್ಲಿ ಟೆರೆಸಲ್ಲಿ ಹೆಂಗೆ ಯುವತಿಯರು ಹೆಂಗೆ ದೇ ಆರ್ ರೊಮ್ಯಾನ್ಸಿಂಗ್ ಅಂತ ಮಾತು. ಆ್ಯಂಡ್ ಇಟ್ ಈಸ್ ಆಲ್ಸೋ ಸೋಷಿಯಾಲಜಿ ಸಿನಿಮಾ ನೋಡೋಕೆ ಹೋದರೆ, ಬಿಕಾಸ್ 90s was the beginning of apartment culture. Apartment culture is actually now
you can find it as a living proof through a movie like this. So cinema, for instance, nangado nan cinemadallu, for instance, what I tried is that because nan protagonist, she's a food delivery executive. Yes, yes. Because that is today's world. Yes, yes. So somewhere adu cinema is also part of your history. ನೀವು ಮ್ಯೂಸಿಯಂ ಅಂತ ಹೇಳ್ತೀರಲ್ಲ, ಅದು ಸಿನಿಮಾ ಇಸ್ ಇನ್ ಇಟ್ ಸೆಲ್ಫ್ ಅ ಮ್ಯೂಸಿಯಂ. ಅದು ನನಗೆ ಐ ಲುಕ್ ಅಟ್ ಸಿನಿಮಾ ಅಕಾಡೆಮಿಕ್ಲಿ. ಸೊ ಅದು ನನಗೆ ಆ ಥರ ದಟ್ ರಿಮೈಂಡ್ಸ್ ಮಿ ದಸ್ ಅನದರ್ ಫಿಲ್ಮ್ ಜರ್ನಲಿಸ್ಟ್ ಹೂ ಐ ರಿಯಲಿ ಅಡ್ಮೈರ್ ಇಸ್ ಎಂ ಕೆ ರಾಘವೇಂದ್ರ ಸರ್. ಅವ್ರ ಬುಕ್ಸ್ ಇಸ್ ರಿಯಲಿ ಎಸ್ ಸರ್. ವೆನ್ ಕರ್ನಾಟಕ ಮೈಸೂರು ರಾಜ್ಯ ಕರ್ನಾಟಕ ಆದಾಗ ಬ್ಯಾಂಗ್ಳೂರ್ ಕ್ಯಾಪಿಟಲ್ನ ಮಾಡೋವಾಗ ವಿ ಹ್ಯಾಡ್ ಟು ಶೋಕೇಸ್ ದಟ್ ಈ ಏರಿಯಾದಲ್ಲಿ ಎಲ್ಲ ಇರೋದು. ಸೊ ಸಿನಿಮಾ ಬಿಕೇಮ್ ಅ ಟೂಲ್ ಫಾರ್ ದ್ಯಾಟ್. ಆವಾಗ ಏನು ಮಾಡಬೇಕಾಗಿತ್ತು ಅಂದರೆ ದ ಮೇನ್ ಎನರ್ಜಿ ಕೇಮ್ ಫ್ರಮ್ ಹಿಯರ್ ಆ್ಯಂಡ್ ಆ ಕಡೆ ಅವ್ರನ್ನ ದೆ ಮೇಡ್ ಇಟ್ ಸೆಕೆಂಡ್ರಿ ಕ್ಯಾರೆಕ್ಟರ್ಸ್. ಇಫ್ ಯು ನೋಡ್ ಬರೀ ಮಂಗಳೂರಲ್ಲ, ಉತ್ತರ ಕರ್ನಾಟಕನು ಇಫ್ ಯು ಸಿ ದೋಸ್ ಕ್ಯಾರೆಕ್ಟರ್ಸ್ ಅವ್ರನ್ನ ಲೈಕ್ ದ ವೇ ನಮ್ಮ ಬಾಲಿವುಡಲ್ಲಿ ಮೆಹಮೂದ್ನ ಸೌತ್ ಇಂಡಿಯನ್ ಮಾಡಿಬಿಟ್ಟು ಕಾಮಿಡಿ ಥರ ಮಾಡಿದ್ರಲ್ಲ, ಇಲ್ಲೂ ಮಂಡ್ಯ ಬೆಂಗಳೂರು ಭಾಷೆನ ಮೇನ್ ಮಾಡಿಬಿಟ್ಟು ಬೇರೆ ಎಲ್ಲ ದೇ ವರ್ ದೇರ್ ಫಾರ್ ಕಾಮಿಡಿ ಆರ್ ವಿಲಿನ್ ಆ ಥರ ಸ್ಪೇಸಲ್ಲಿ. ಬಟ್ ಈಗ ಏನಾಗಿದೆ ಅಂದರೆ ನಾವು ಫೈನಲಿ ಬೆಂಗಳೂರು ಹ್ಯಾಸ್ ಬೀನ್ ಎಕ್ಸೆಪ್ಟೆಡ್.